ಕಲ್ಪತರು ನಾಡಲ್ಲಿ ಹೆಚ್ಚಿದ ಕರೋನಾ ಆತಂಕ. ಶಾಲೆಗಳಿಗೆ ಹೊಸ ಮಾರ್ಗಸೂಚಿ ಹೊರಡಿಸಿದ ಜಿಲ್ಲಾಡಳಿತ. ಹೌತಿಯ ಪಿಚಾಚಿ ಅಂದ್ರೆ ಬಂದಿ ಗವಾಕ್ಷಿ ಎಂಬಂತೆ ಮತ್ತೆ ರಾಜ್ಯದಲ್ಲಿ ಕೋವಿಡ್ ವಕ್ಕರಿಸಿಕೊಂಡಿದೆ. ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗ್ತಲೇ ಇದ್ದು, ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯು ಶಾಲೆಗಳಿಗೆ ಮುಂಜಾಗೃತಾ ಕ್ರಮವಾಗಿ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ತುಮಕೂರು ಜಿಲ್ಲೆಯಲ್ಲಿ 14 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು, ಮುಂಜಾಗೃತಾ ಕ್ರಮವಾಗಿ ಜಿಲ್ಲಾಡಳಿತ ಶಾಲೆಗಳಿಗೆ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿದೆ. ರಾಜ್ಯದಲ್ಲಿ ಬೇಸಿಗೆ ರಜೆ ಮುಕ್ತಾಯವಾಗಿ ಮೇ 29ರಿಂದ ಶಾಲೆಗಳು ಆರಂಭವಾಗಿವೆ. ಇದೀಗ ಕರೋನಾ ಕಾಟ ಹಿನ್ನೆಲೆ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಮುಂಜಾಗೃತಾ ಕ್ರಮವಾಗಿ ಶಿಕ್ಷಣ ಇಲಾಖೆ ಶಾಲೆಗಳಿಗೆ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಅನ್ನು ಘೋಷಿಸಿದೆ. ಎಲ್ಲ ಆಸ್ಪತ್ರೆಗಳಲ್ಲಿಯೂ ಕರೋನಾ ಪಾಸಿಟಿವ್ ಬರುವವರ ಸಂಖ್ಯೆ ಏರಿಕೆ ಆಗ್ತಿದ್ದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಕರೋನಾ ವೈರಸ್ಗೆ ತುಮಕೂರಿನಲ್ಲೂ ಕೂಡ ಒಬ್ಬ ಬಲಿಯಾಗಿದ್ದು, ಇದರ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಮಕ್ಕಳ ಹಾಗೂ ಶಾಲಾ ಸಿಬ್ಬಂದಿ ಆರೋಗ್ಯ ಮತ್ತು ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಸುತ್ತೋಲೆಯನ್ನ ಜಾರಿಗೆ ತರಲಾಗಿದೆ. ಈ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಎಲ್ಲ ಶಾಲೆಗಳಿಗೆ ಸೂಚಿಸಿದೆ. ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿ ಅಥವಾ ಇತರೆ ಸೋಂಕಿನ ಲಕ್ಷಣಗಳು ಕಂಡುಬಂದರೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸಬಾರದೆಂಬುದಾಗಿ ಸೂಚಿಸಲಾಗಿದೆ. ಈ ರೀತಿಯ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರ ಸಲಹೆ ಪಡೆಯಬೇಕು ಮತ್ತು ಮಕ್ಕಳನ್ನ ಸಂಪೂರ್ಣವಾಗಿ ಗುಣಮುಖ ಮಾಡಿದ ಬಳಿಕ ಮಾತ್ರ ಶಾಲೆಗೆ ಕಳಿಸಬೇಕು. ಶಾಲೆಯಲ್ಲಿದ್ದಾಗ ಮಕ್ಕಳಲ್ಲಿ ಯಾವುದೇ ಲಕ್ಷಣಗಳು ಕಾಣಿಸಿಕೊಂಡ್ರೆ ಶಾಲಾಡಳಿತ ಪೋಷಕರಿಗೆ ಮಾಹಿತಿಯನ್ನ ನೀಡಿ ಮಕ್ಕಳನ್ನ ಮನೆಗೆ ಕಳಿಸಬೇಕೆಂದು ಸೂಚಿಸಲಾಗಿದೆ. ಈಗ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ ನಮಗೆ ಸತತವಾಗಿ ಏನು ಗೈಡ್ಲೈನ್ಸ್ ಇದೆ ಅದು ಬರ್ತಾನೆ ಇರ್ತದೆ. ಸೊ ಅದರಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈಗ ಒಂದು ಮಗುಗೆ ಕಾಫ್, ಕೋಲ್ಡ್, ನೆಗಡಿ, ಕೆಮ್ಮು ಈ ಥರ ಇದ್ದರೆ ಇಮಿಡಿಯೇಟ್ಲಿ ಅವರು ಪೋಷಕರು ದಯವಿಟ್ಟು ಸ್ವಲ್ಪ ಅವರು ಶಾಲೆಗೆ ಕಳಿಸೋದನ್ನು ಅವಾಯ್ಡ್ ಮಾಡಿ, ಮನೆಯಲ್ಲಿನೇ 1-2 ದಿವಸ ಇಟ್ಕೊಳ್ಳಿ. ಅದನ್ನೇ ಎಲ್ಲರಿಗೂ ಉತ್ತಮ, ನಿಮಗೂ ಒಳ್ಳೆಯದು ಮತ್ತು ಅಲ್ಲಿ ಆ ಶಾಲೆಗೆ ಅಂಗನವಾಡಿಗೆ ಬರುವ ಬೇರೆ ಮಕ್ಕಳಿಗೂ ಅದು ಒಳ್ಳೆಯದು. ಈಗ ಮೋಸ್ಟ್ಲಿ ಏನು ನಾವು ಪೇರೆಂಟ್ಸ್ ಏನು ಮಾಡ್ತೀವಿ, ಇಲ್ಲ ನಮಗೆ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಶಾಲೆಗೆ ಕಳಿಸ್ಬಿಡ್ತೀವಿ. ಬಟ್ ಹಂಗೆ ಮಾಡಿದರೆ ಮಿಕ್ಕ ಇರುವ ಮಕ್ಕಳಿಗೆ ಅದು ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಹಾಗಾಗಿ ನಿಮ್ಮ ಮಗುಗೆ ಏನಾದರೂ ಕೆಮ್ಮು, ಜ್ವರ ಈ ಥರ ಇದ್ದರೆ ದಯವಿಟ್ಟು ತಾವು ಮನೆಯಲ್ಲಿನೇ ಉಳಿಸ್ಕೊಳ್ಳಿ. ಮತ್ತು ಅವರಿಗೆ ಏನೇನು ಈಗ ಔಷಧಿ ಕೊಡಬೇಕು, ಈಗ ಏನು ಡೈರೆಕ್ಷನ್ಸ್ ಬಂದಿದೆ ಅಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಈಗ ಕೋಲ್ಡ್ ಬಂದರೆ ಅದಕ್ಕೆ ಏನು ಮೆಡಿಸಿನ್ ಮತ್ತು ಫೀವರ್ಗೆ ಏನು ಅದಕ್ಕೆ ತಕ್ಕಂತೆ ಮೆಡಿಸಿನ್ ಕೊಡಬೇಕು. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟೇ ಕೋವಿಡ್ಗೂ ಟ್ರೀಟ್ಮೆಂಟ್. ದೆರ್ ಇಸ್ ನೋ ಸ್ಪೆಷಲ್ ಅಡ್ವೈಸರಿ ಆಸ್ ಸಚ್. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟನ್ನು ಹತ್ತಿರ ಇರುವ PHCಯಲ್ಲಿ, ಸಬ್ ಸೆಂಟ್ರಲ್ಲಿ ತಾವು ಮಾಡ್ಕೋಬೋದು, ಅಥವಾ ತಾಲೂಕು ಹೆಲ್ತ್ ಹಾಸ್ಪಿಟ್ಲಲ್ಲಿ ಕೂಡ ತಾವು ಮಾಡ್ಬೋದು. ಸೊ ಇಷ್ಟು ಮಾಡಿ ಆಮೇಲೆ ನಿಮ್ಮ ಮಗುಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿ ಆದಮೇಲೆ ತಾವು ಶಾಲೆಗೆ ಕಳಿಸ್ಬೋದು. ಸೊ ಐಸೋಲೇಟ್ ಮಾಡಿದರೆ ನಾವು ಹೆಚ್ಚು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದನ್ನು ನಾವು ತಡೆಗಟ್ತೀವಿ. ಒಟ್ನಲ್ಲಿ ತುಮಕೂರು ಜಿಲ್ಲೆಯಲ್ಲಿಯೂ ಕರೋನಾ ಆತಂಕ ಹೆಚ್ಚಾಗಿದ್ದು, ಇದೀಗ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.